ನೋಡಿ ಕಟ್ಟಿರೋ ಬ್ಯಾನರ್ ಯಾವ ಥರ ಮುರಿದು ಇಲ್ಲಿ ಹಾಕೋರು ಚಿಕ್ಕಟ್ಟ ಸ್ಟ್ಯಾಂಡಲ್ಲಿ. ನಾವು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿಂದ ನಾವು ಪುನೀತ್ ರಾಜ್ಕುಮಾರ್ದು ಒಂದು ಸ್ಟ್ಯಾಚು ಓಪನ್ ಮಾಡಿ ಕರೆಕ್ಟಾಗಿ ಇವಕ್ಕೆ 4 ವರ್ಷ ಹತ್ರ ಆಯ್ತಾ ಇದೆ. ನಾವು ಮೊನ್ನೆ ಜಯ ಕರ್ನಾಟಕ ಫಂಕ್ಷನ್ ದಿವಸ ಒಂದು ಬ್ಯಾನರ್ ಮಾಡಿಸಿದ್ದು. ಆ ಬ್ಯಾನರ್ ಈ ಸ್ಥಳದಲ್ಲಿ ಕಟ್ಟಿದ ಒಂದು ಉದ್ದದ್ದು ದೊಡ್ಡದು. ಶನಿವಾರ ಸಂಜೆ ಒಂದು 7:15 ಕಟ್ಟಿದ ಬ್ಯಾನರ್. ಮಾರನೇ ಬೆಳಿಗ್ಗೆ ಬಂದು ಭಾನುವಾರ ನೋಡಿದ್ರೆ ಬ್ಯಾನರ್ ಇಲ್ಲ. 3 ಗಂಟೆ ರಾತ್ರಿ ಏನೋ ಸ್ನೇಹಿತರು ಒಂದು ನೋಡ್ಕೊಂಡು ಹೋಗೋರೆ ಬ್ಯಾನರ್ ಇತ್ತಂತೆ. ಯಾರೋ ಕಿಡಿಗೇಡಿಗಳು ಈಗ ದರ್ಶನ್ ಫಿಲಂ ರಿಲೀಸ್ ಆಗೈತೆ, ಡೇವಿಡ್ ಫಿಲಂ ರಿಲೀಸ್ ಆಗೈತೆ, ಅವಾಗ ದರ್ಶನ್ ಅಭಿಮಾನಿಗಳು ಬಂದಿದ್ದಾರೆ. ಯಾಕೆಂದ್ರೆ ಒಂದು ಕೆಟ್ಟದ ಅಭಿಪ್ರಾಯ ಬೀರಬಾರ್ದು ನಟರ ಮಧ್ಯೆ. ಅದರಿಂದ ಇದು ಯಾರು ಈ ಕೃತ್ಯ ಮಾಡಿದ್ದಾರೆ ದಯವಿಟ್ಟು ನಾವು ಈಗ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋಗ್ತಿದ್ದೀವಿ. ಅವ್ರು ಯಾರ ಕಿಡಿಗೇಡಿಗಳು ಇರ್ಲಿ, ಅವ್ರು ಯಾವನೇ ಬಲಿಷ್ಠವಾದ ಯಾವ ವ್ಯಕ್ತಿ ಆದ್ರೂ ಕೂಡ ಅವರ ಒಳ್ಳೆ ಕ್ರಮ ತಗೊಂಡು ಅವನ ಬಂಧಿಸ್ಬೇಕು, ಅವ್ನಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊತಿದ್ದೀವಿ. ಅನುಮಾನ 3 ಜನ ಮೇಲೆ ಐತೆ ಅಂದ್ರೆ ಹೇಳಕ್ ಆಗೋದಿಲ್ಲ. ಆ ಲೊಕೇಶನ್ ಚೆಕ್ ಮಾಡಿಸ್ತೀವಿ ಸ್ವಲ್ಪ. ಯಾಕಂದ್ರೆ ಒಬ್ರು ಬೇಗ ದೂರ ಬಿಟ್ಟು ನೇಮ್ ಮಾಡೋದ್ ಬೇಡ. ನೋಡೋಣ ಪೊಲೀಸ್ ಅಧಿಕಾರಿಗಳು ಏನ್ ಹೇಳ್ತಾರೆ ಅದ ತೀರ್ಮಾನ ತಗೊಳ್ಳಿ. ಅವ್ರೆ ಎಲ್ಲ ಜೊತೆಲಿದ್ದೀವಿ. ಅವ್ರ ಫಿಲಂ ಬಂದಾಗ ನಾವು ಸಪೋರ್ಟ್ ಮಾಡ್ತೀವಿ, ನಮ್ ಫಿಲಂ ಬಂದಾಗ ಅವರು ಸಪೋರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಅನ್ಯವಾಗಿದ್ದೀವಿ. ಅದ ಬಿರುಕು ಮಾಡಕ್ಕೆ ಯಾರು ಪ್ರಯತ್ನ ಮಾಡಬೇಡಿ. ನಾವ್ ಹೀಗೆ ಯಾವುದೇ ಕನ್ನಡ ಸಿನಿಮಾ ಬಂದ್ರು ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸ್ತೀವಿ. ನಾವು ದರ್ಶನ್ ಅಭಿಮಾನಿಗಳು ಅಂಡ್ ಅಪ್ಪು ಅಭಿಮಾನಿಗಳು ಇಬ್ಬರಾಳು ಸದಾ ಯಾವುದೇ ಕನ್ನಡ ಚಿತ್ರಗಳು ಯಾವುದೇ ಬಂದ್ರು ನಾವು ಭಿನ್ನಾಭಿಪ್ರಾಯ ತೋರಲ್ಲ, ಒಗ್ಗಟ್ಟಾಗಿ ಇರ್ತೀವಿ. ಶಿವರಾಜ್ ಅಂತ, ಮಹೇಶ್ ಕೆ ಅಂತ ಅಪ್ಪು ಸಂಘದ ಅಧ್ಯಕ್ಷರು ಮಹೇಶ್. ನಮ್ಮ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಲ್ಲಿ ನಮ್ಮ ಅಪ್ಪು ಸಮಾಜ ಅಂತ ಒಂದು ಟ್ರಸ್ಟ್ ಕಟ್ಕೊಂಡಿರುವಂತ ನಮ್ಮ ಸ್ನೇಹಿತರಾದ ಮಹೇಶ್ ಅವರು ಮೊನ್ನೆ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಇತ್ತು. ಅದರಿಂದ ಏನೋ ಅವ್ರ ಅಭಿಮಾನಕ್ಕೋಸ್ಕರ ಒಂದು ಫ್ಲೆಕ್ಸ್ ಎಷ್ಟು 8 ಅಡಿ ಉದ್ದ 3 ಅಡಿ ಅಗಲ ಕಟ್ಟಿದ್ರು. ಅದನ್ನೇನ್ ಮಾಡ್ಬೇಕು ಅಂದ್ರೆ ಈಗ ಡೆವಿಲ್ ಫಿಲಂ ರಿಲೀಸ್ ಆಗಿದೆಯಲ್ಲ, ಅದರಿಂದ ಈಗ ಪುನೀತ್ ಅಭಿಮಾನಿಗಳು ಮತ್ತೆ ದರ್ಶನ್ ಅಭಿಮಾನಿಗಳು ಇಬ್ಬರು ಘರ್ಷಣೆ ಉಂಟು ಮಾಡೋಕೆ ಯಾರೋ 4 ಕಿಡಿಗೇಡಿಗಳು ಈ ತರ ಮಾಡಿದ್ದಾರೆ. ಆದ್ರೆ ಇದರಿಂದ ಕಾನೂನು ವ್ಯವಸ್ಥೆ ಹಾಳಾಗೋ ರೀತಿ ಇದು ಸಂಭವಿಸ್ತದೆ. ಅದರಿಂದ ದಯವಿಟ್ಟು ಆರಕ್ಷಕರು ಇದ್ರ ಬಗ್ಗೆ ಒಂಚೂರು ಗಮನ ಕೊಡ್ಬೇಕು. ಇಂತ ಚಿಕ್ಕ ಕೆಲಸಗಳಿಂದ ನಾಳೆ ದೊಡ್ಡಕ್ಕೆ ಅನಾಹುತಕ್ಕೆ ಕಾರಣ ಆಗುತ್ತೆ. ದಯವಿಟ್ಟು ಇಲ್ಲಿ ಕಾನೂನು ಚೆನ್ನಾಗಿದೆ, ಕೇರ್ಪೇಟೆಯಲ್ಲಿ ಸುವ್ಯವಸ್ಥೆ ಚೆನ್ನಾಗಿ ಕಾಪಾಡಿದಿರಿ. ಇದರಿಂದ ಒಂಚೂರು ಇದು ಮಾಡಿ ಇಂಥ ಕಿಡಿಗೇಡಿ ನನ್ನ ಮಕ್ಕಳನ್ನ ಬಂಧಿಸಿ ಕೂಡ್ಲೆ ಕ್ರಮ ತಗೋಬೇಕು ಅಂತ ನಮ್ಮ ದರ್ಶನ್ ಅಭಿಮಾನಿಗಳು ಮತ್ತೆ ಪುನೀತ್ ಅಭಿಮಾನಿಗಳಿಂದ ಹಂಗೆ ನಮ್ಮ ತಾಲೂಕಿನ ಜನಗಳ ಪರವಾಗಿ ನಿಮ್ಗೆ ಒಂದು ಆರಕ್ಷಕ ನಿರೀಕ್ಷಕರಿಗೆ ಒಂದು ಸಂದೇಶ ರವಾನಿಸ್ತೀನಿ. ಹತ್ರ ಬ್ಯಾನರ್ ಇಟ್ಟಿದೆ ಪುನೀತ್ ರಾಜ್ಕುಮಾರ್ ಅವ್ರದ್ದು. ಅದು ಯಾರೋ ಕಿಡಿಗೇಡಿಗಳು ಶನಿವಾರ ನೈಟ್ ಹಾಕಿದ್ದೀವಿ. ಭಾನುವಾರ ಬೆಳಗ್ಗೆ ಅಷ್ಟೊಳಗೆ ಬಿಚ್ಚಿ ಹಾಕಿ ಅದು ವಿಕೃತವಾಗಿ ಎಸ್ತಿ ಎಲ್ಲೋ ಅಂದರೆ ಕಸಗುಂಡಿಗೆ ಅದು ತುಳಿದು ಅವ್ರಿಗೆ ಭಾಳ ಅವಮಾನ ಮಾಡಿದ್ದಾರೆ. ಇವತ್ತು ಬ್ಯಾನರ್ ಮಾಡಿದ್ದಾರೆ, ನಾಳೆ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಮಾಡಿದ್ರೆ ಭಾಳ ಹಿಂಸೆ ಇದೆ. ಅದಕ್ಕೆ ಅರ್ಜಿ ಕೊಡೋಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಏನಂದರೆ ದರ್ಶನ್ ಅಭಿಮಾನಿಗಳು ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಇಬ್ಬರು ಇದ್ದೀವಿ ಇಲ್ಲಿ. ಯಾಕೆಂದರೆ ನಟರ ಮತ್ತೆ ತಂದಾಕ್ಬಾರ್ದು ಅನ್ನೋ ವಿಚಾರಕ್ಕೆ ಇವ್ರಿಗೆ ಸರ್ಗೆ ಒಂದು ಮನವಿ ಪತ್ರ ಕೊಡ್ತಿದ್ದೀವಿ. ದಯವಿಟ್ಟು ಸರ್ ಕೂಡಲೇ ಅವರ ಬಂಧಿಸ್ಬೇಕು. ದಯವಿಟ್ಟು ಅವ್ರು ಯಾರೇ ಇದ್ರು ಬಂಧಿಸ್ಬೇಕು ದಯವಿಟ್ಟು.